ಏನು ಅಬ್ಜೆಕ್ಷನ್ ಮಾಡಲಿಲ್ಲ, ಮಾಡ್ಕೊಂಡು ಹೋಗ್ಲಿ ಸರ್, ಏನು ತೊಂದರೆ ಇಲ್ಲ, ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ನೋಡ್ಕೊಳ್ತೀವಿ. ಇವ್ರು ಯಾರು ರಕ್ಷಣಾ ವೇದಿಕೆ ಅಂತೆ, ರೈತ ಸಂಘ ಅಂತೆ, ಯಾವ್ಯಾವುದೋ ಸಂಘ ಇರಲಿ, ಪ್ರಜಾಪ್ರಭುತ್ವ ಎಲ್ಲ ಸಂಘಗಳು ಇರುತ್ತೆ. ನಾವು ಅವ್ರ ಬಗ್ಗೆ ಯಾರಿಗೂ ಏನು ಮಾತಾಡ್ತೀವಿ. ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಟ್ರಾಫಿಕ್ಗೆ ಅಡ್ಡ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ಬೇರೆಯವ್ರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೂಲೆಯಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಲಿ, ಫೋಟೋ ತೆಗೆಸ್ಕೊಳ್ಳಿ, ಟಿ ವಿಗೂ ಕೊಡಲಿ, ಅವ್ರ ಮನೆಗೆ ಅವ್ರು ಹೋಗಿ. ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ, ಆಗಬೇಕು. ಅದಕ್ಕೆ ಅವಕಾಶ ಕೊಡಬೇಕು. ಅವ್ರು ಬರಲಿ, ಪಾಪ ಎಷ್ಟು ಸಂಘಗಳಿದ್ರು ಬರಲಿ, ಪ್ರೊಟೆಸ್ಟು ಮಾಡಲಿ, ಬೇಕಾದರೆ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ, ನಮ್ಮದೇನು ಆಕ್ಷೇಪಣೆ. ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗಬಾರ್ದು. ದಯಮಾಡಿ ಒಂದೇ ನಿಮಿಷ ತಹಸೀಲ್ದಾರ್ನ ಕರೆಸ್ಬಿಟ್ಟು ಅವತ್ತಿನ ಇನ್ಸ್ಪೆಕ್ಟರ್ ಇದ್ದರು. ಈ ಅವರೆಕಾಯಿ ಸೀಸನ್ನಲ್ಲಿ ವ್ಯಾಪಾರಸ್ಥರಿಗೆ ಯಾವ ತೊಂದರೆ ಕೊಡಬೇಕು. ಪ್ರತಿ ವರ್ಷ ಯಾರಾದರೂ ಈ ಸೀಸನ್ ಇಲ್ಲದೆ ಇನ್ನು 1.5 ತಿಂಗಳು ರೈತರು ತಮ್ಮ ಬೆಳೆ ತಂದು ಕೊಟ್ಟು, ಕೆಲವರು ಇಲ್ಲೇ ಮಾಡ್ತಾರೆ, ಕೆಲವರು ರೈತರು ಇವ್ರು ವ್ಯಾಪಾರಸ್ಥರಿಗೆ ಕೊಟ್ಟು ಹೋಗ್ತಾರೆ. ಅದರಲ್ಲಿ ನಾನು ಕಾಸು ಉಳಿಸ್ಕೊಂಡು ಇವ್ರು ಜೀವನ ಮಾಡ್ತಾರೆ. ನಮಗೆ ದುಡ್ಡು ಮಾಡೋಕ್ಕೆ 100 ವಿಧಾನಗಳಿದ್ದಾವೆ. ಅವ್ರು ಯಾರು ಇಡಿಯಟ್ಸ್ ಅಂತ ಗೊತ್ತಿಲ್ಲ. ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿರೋ ಮೂಟನ್ನು ಹೊತ್ಕೊಂಡು ಹೋಗ್ತಾರೆ, ವೇಯಿಂಗ್ ಮೆಷಿನ್ಸ್ ತಗೊಂಡು ಹೋಗ್ತಾರೆ. ಅವರಿಗೆ ಭಾಳ ಹತೋಟಿಯಲ್ಲಿ ನಾಲ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಕೇರ್ಫುಲ್ಲಾಗಿರೋಕ್ಕೆ ಹೇಳಿ, ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ, ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ವ್ಯಾಪಾರಸ್ಥರಿಗೆ ಜಾಗೃತಿ. ನೀವು ಅಡ್ಮಿನಿಸ್ಟ್ರೇಟರ್ ಎ ಸಿ ಅವ್ರಿಗೆ ನಾನು ಮಾತಾಡ್ತೀನಿ. ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸಲ್ಲಿ ಕೂತು ಅವ್ರು ಯಾರಿದ್ದಾರೆ ಕ್ಲರ್ಕ್ಸು, ಅವರು ಯಾವನೇ ಆಗಲಿ ಇಲ್ಲಿ ಬರೋದು, ಮೂಟೆ ಮುಟ್ಟೋದು, ವೇಯಿಂಗ್ ಮೆಷಿನ್ ಮಾಡೋದು, ಅವ್ರ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ಗ್ರಾಚಾರ ಕಾದಿದೆ ಅಂತ ಹೇಳಿ ನೀವು ತಾಲೂಕು ಮ್ಯಾಜಿಸ್ಟ್ರೇಟು ಆಗಿರ್ತೀರಿ. ಬೇಡಪ್ಪ, ನಿಮ್ಮ ಆರೋಗ್ಯ ಸರಿ ಇಲ್ಲ.